ಶೂಟಿಂಗ್ಗೆ ಸಿದ್ಧರಾದ್ರ ನಟ ದರ್ಶನ್ ಅನ್ನೋದು ಪ್ರಶ್ನೆ. ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಅನುಮತಿ ಪಡೆದುಕೊಳ್ಳಬೇಕು ಅಂತ ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ. ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಳ್ಳೋದಕ್ಕೆ ಸಿದ್ಧತೆ ಆಗಿದೆ. ಅವರ ಪರ ವಕೀಲರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ನಟ ದರ್ಶನ್. ಷರತ್ತುಬದ್ಧ ಜಾಮೀನು ಹಿನ್ನೆಲೆ ಅನುಮತಿ ಪಡೆದುಕೊಳ್ಳೋದು ಕೂಡ ಕಡ್ಡಾಯ. ಎಲ್ಲೇ ಹೋಗಬೇಕು ಅಂದ್ರೂ ಕೋರ್ಟ್ ಅನುಮತಿ ಬೇಕು. ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕು. ಕೋರ್ಟ್ ಅನುಮತಿ ಕೊಟ್ರೆ ಮಾತ್ರ ಹೋಗಬೇಕು. ಅಂಥದ್ರಲ್ಲಿ ಈಗ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಮತಿ ಕೊಡಬಹುದಾ, ಕೋರ್ಟ್ ಯಾವ ರೀತಿ ನೋಡುತ್ತೆ, ಇದೆಲ್ಲದರ ಬಗ್ಗೆ ಕೂಡ ತಮ್ಮ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಇದಕ್ಕೂ ಅನುಮತಿ ಕೇಳಬೇಕು ಅಂತಂದರೆ ಅಂದರೆ ಕಂಡೀಷನ್ಸು ಇತ್ತಾಗಿದ್ರೆ ಬೇಲ್ಗೆ ನನಗೆ ಒಂದೇಳಿ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ, ಇದಕ್ಕೇನು ತಗೊಳ್ಬೇಕು ಅಂತ, ಆಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕ ಲಾಭ ಏನು ಅದು ಹೇಳಿ ನನಗೆ. ಪ್ರೊಫೆಷನಲಿ ಅವರಿಗೆ ಕಷ್ಟ ಆಗೋದಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕದ್ದೇನು, ಎಲ್ಲೂ ಹೋಗಂಗೆ ಹಂಗಿದೆ ಪರಿಸ್ಥಿತಿ, ಹೋಗ್ಬೋದು ಮದುವೆಗೆ ಮತ್ತೊಂದು ಅಂತೇಳಿ, ಹೆಂಗೆ ಇದು? ಜಯಪ್ರಕಾಶ್, ಏನು ಹೈಕೋರ್ಟ್ ಏಕಸದಸ್ಯ ಪೀಠ ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನನ್ನು ಮಂಜೂರು ಮಾಡುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಇದರಲ್ಲಿ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನು ವಿಚಾರಣಾಧೀನ ನ್ಯಾಯಾಲಯ ಇದೆ ಅಂದರೆ 57 CCH ವ್ಯಾಪ್ತಿಯನ್ನು ಬಿಟ್ಟು, ಅಂದರೆ ಬೆಂಗಳೂರು, ನಾವು ಜನರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಬೆಂಗಳೂರನ್ನು ಬಿಟ್ಟು ನಟ ದರ್ಶನ್ ಅನುಮತಿ ಇಲ್ಲದೆ, ಕೋರ್ಟ್ನ ಅನುಮತಿ ಇಲ್ಲದೆ ಎಲ್ಲೂ ಹೋಗುವಂತಿಲ್ಲ. ಹೀಗಾಗಿ ಏನು ಅವರ ಚಿತ್ರ ಈಗಾಗಲೇ ಅವ್ರಿಗೂ ಅರೆಸ್ಟ್ ಆಗೋದಕ್ಕೂ ಮುಂಚೆ ಆರಂಭ ಆಗಿತ್ತು ಡೆವಿಲ್ ಚಿತ್ರ. ಅದರ ಶೂಟಿಂಗ್ ಶುರುವಾಗಿತ್ತು, ಅವ್ರು ಅರೆಸ್ಟ್ ಆದಮೇಲೆ ಅದು ನಿಂತೋಗಿದೆ. ಈಗ ಮತ್ತೆ ಅದನ್ನು ಆರಂಭ ಮಾಡಬೇಕು ಅಥವಾ ಮೈಸೂರಿನಲ್ಲಿ ಶೂಟಿಂಗ್ ನಡಿಬೇಕು, ಇನ್ನೆಲ್ಲೋ ಶೂಟಿಂಗ್ಗೆ ಹೋಗಬೇಕು ಅಂತಂದರೆ ಅವರು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಅದು ಬೆಂಗಳೂರಲ್ಲೇ ನಡೆಯಂಗಿದ್ರೆ ಅದರಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ಗೆ ಯಾವುದೇ ರೀತಿಯ ಅನುಮತಿ ಬೇಕಾಗಲ್ಲ. ಆದರೆ ಬೇರೆ ಕಡೆ ಅದರ ಶೂಟಿಂಗ್ ಆಗ್ತಾ ಇದ್ರೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ ಬೇಕಾಗುವಂಥದ್ದು. ಆದರೆ ಇಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಏನಂತಂದರೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಈ ಹಂತದಲ್ಲಿ ಅವರು ಈ ಹಿಂದೆ ಮಧ್ಯಂತರ ಜಾಮೀನನ್ನು ಅನಾರೋಗ್ಯದ ನೆಪ ಒಡ್ಡಿ ಮಧ್ಯಂತರ ಜಾಮೀನು ತೆಗೆದುಕೊಂಡಿದ್ರು. ಜೊತೆಗೆ ನಂತರ ಅವರು ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಈ ಎಲ್ಲ ವಿಚಾರಗಳು ಅವರ ಬೇಲ್ ಕ್ಯಾನ್ಸಲ್ ವಿಚಾರಣೆ ಸಂದರ್ಭದಲ್ಲಿ ಬರಬಹುದಾ ಅನ್ನೋ ಒಂದು ಅನುಮಾನ ದರ್ಶನ್ಗೆ ಇರ್ತಕ್ಕಂಥದ್ದು. ಹೀಗಾಗಿ ವೈದ್ಯರ ಬಳಿ ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಶೂಟಿಂಗಲ್ಲಿ ಭಾಗಿಯಾಗ್ಬೋದಾ, ಅನುಮತಿಯನ್ನು ತೆಗೆದುಕೊಳ್ಬೋದಾ, ಸಿಗುತ್ತಾ, ಅಥವಾ ಒಂದು ವೇಳೆ ಸಿಕ್ಕಿದ್ರೂ ಸಹ ಇದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಈ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಶೂಟಿಂಗ್ಗೆ ಸಿದ್ಧರಾದ್ರ ನಟ ದರ್ಶನ್ ಅನ್ನೋದು ಪ್ರಶ್ನೆ. ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಅನುಮತಿ ಪಡೆದುಕೊಳ್ಳಬೇಕು ಅಂತ ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ. ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಳ್ಳೋದಕ್ಕೆ ಸಿದ್ಧತೆ ಆಗಿದೆ. ಅವರ ಪರ ವಕೀಲರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ನಟ ದರ್ಶನ್. ಷರತ್ತುಬದ್ಧ ಜಾಮೀನು ಹಿನ್ನೆಲೆ ಅನುಮತಿ ಪಡೆದುಕೊಳ್ಳೋದು ಕೂಡ ಕಡ್ಡಾಯ. ಎಲ್ಲೇ ಹೋಗಬೇಕು ಅಂದ್ರೂ ಕೋರ್ಟ್ ಅನುಮತಿ ಬೇಕು. ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕು. ಕೋರ್ಟ್ ಅನುಮತಿ ಕೊಟ್ರೆ ಮಾತ್ರ ಹೋಗಬೇಕು. ಅಂಥದ್ರಲ್ಲಿ ಈಗ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಮತಿ ಕೊಡಬಹುದಾ, ಕೋರ್ಟ್ ಯಾವ ರೀತಿ ನೋಡುತ್ತೆ, ಇದೆಲ್ಲದರ ಬಗ್ಗೆ ಕೂಡ ತಮ್ಮ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಇದಕ್ಕೂ ಅನುಮತಿ ಕೇಳಬೇಕು ಅಂತಂದರೆ ಅಂದರೆ ಕಂಡೀಷನ್ಸು ಇತ್ತಾಗಿದ್ರೆ ಬೇಲ್ಗೆ ನನಗೆ ಒಂದೇಳಿ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ, ಇದಕ್ಕೇನು ತಗೊಳ್ಬೇಕು ಅಂತ, ಆಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕ ಲಾಭ ಏನು ಅದು ಹೇಳಿ ನನಗೆ. ಪ್ರೊಫೆಷನಲಿ ಅವರಿಗೆ ಕಷ್ಟ ಆಗೋದಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕದ್ದೇನು, ಎಲ್ಲೂ ಹೋಗಂಗೆ ಹಂಗಿದೆ ಪರಿಸ್ಥಿತಿ, ಹೋಗ್ಬೋದು ಮದುವೆಗೆ ಮತ್ತೊಂದು ಅಂತೇಳಿ, ಹೆಂಗೆ ಇದು? ಜಯಪ್ರಕಾಶ್, ಏನು ಹೈಕೋರ್ಟ್ ಏಕಸದಸ್ಯ ಪೀಠ ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನನ್ನು ಮಂಜೂರು ಮಾಡುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಇದರಲ್ಲಿ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನು ವಿಚಾರಣಾಧೀನ ನ್ಯಾಯಾಲಯ ಇದೆ ಅಂದರೆ 57 CCH ವ್ಯಾಪ್ತಿಯನ್ನು ಬಿಟ್ಟು, ಅಂದರೆ ಬೆಂಗಳೂರು, ನಾವು ಜನರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಬೆಂಗಳೂರನ್ನು ಬಿಟ್ಟು ನಟ ದರ್ಶನ್ ಅನುಮತಿ ಇಲ್ಲದೆ, ಕೋರ್ಟ್ನ ಅನುಮತಿ ಇಲ್ಲದೆ ಎಲ್ಲೂ ಹೋಗುವಂತಿಲ್ಲ. ಹೀಗಾಗಿ ಏನು ಅವರ ಚಿತ್ರ ಈಗಾಗಲೇ ಅವ್ರಿಗೂ ಅರೆಸ್ಟ್ ಆಗೋದಕ್ಕೂ ಮುಂಚೆ ಆರಂಭ ಆಗಿತ್ತು ಡೆವಿಲ್ ಚಿತ್ರ. ಅದರ ಶೂಟಿಂಗ್ ಶುರುವಾಗಿತ್ತು, ಅವ್ರು ಅರೆಸ್ಟ್ ಆದಮೇಲೆ ಅದು ನಿಂತೋಗಿದೆ. ಈಗ ಮತ್ತೆ ಅದನ್ನು ಆರಂಭ ಮಾಡಬೇಕು ಅಥವಾ ಮೈಸೂರಿನಲ್ಲಿ ಶೂಟಿಂಗ್ ನಡಿಬೇಕು, ಇನ್ನೆಲ್ಲೋ ಶೂಟಿಂಗ್ಗೆ ಹೋಗಬೇಕು ಅಂತಂದರೆ ಅವರು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಅದು ಬೆಂಗಳೂರಲ್ಲೇ ನಡೆಯಂಗಿದ್ರೆ ಅದರಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ಗೆ ಯಾವುದೇ ರೀತಿಯ ಅನುಮತಿ ಬೇಕಾಗಲ್ಲ. ಆದರೆ ಬೇರೆ ಕಡೆ ಅದರ ಶೂಟಿಂಗ್ ಆಗ್ತಾ ಇದ್ರೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ ಬೇಕಾಗುವಂಥದ್ದು. ಆದರೆ ಇಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಏನಂತಂದರೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಈ ಹಂತದಲ್ಲಿ ಅವರು ಈ ಹಿಂದೆ ಮಧ್ಯಂತರ ಜಾಮೀನನ್ನು ಅನಾರೋಗ್ಯದ ನೆಪ ಒಡ್ಡಿ
ಮಧ್ಯಂತರ ಜಾಮೀನು ತೆಗೆದುಕೊಂಡಿದ್ರು. ಜೊತೆಗೆ ನಂತರ ಅವ್ರ ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಈ ಎಲ್ಲ ವಿಚಾರಗಳು ಅವರ ಬೇಲ್ ಕ್ಯಾನ್ಸಲ್ ವಿಚಾರಣೆ ಸಂದರ್ಭದಲ್ಲಿ ಬರಬಹುದಾ ಅನ್ನೋ ಒಂದು ಅನುಮಾನ ದರ್ಶನ್ಗೆ ಇರ್ತಕ್ಕಂಥದ್ದು. ಹೀಗಾಗಿ ವೈದ್ಯರ ಬಳಿ ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಶೂಟಿಂಗಲ್ಲಿ ಭಾಗಿಯಾಗ್ಬೋದಾ, ಅನುಮತಿಯನ್ನು ತೆಗೆದುಕೊಳ್ಬೋದಾ, ಸಿಗುತ್ತಾ, ಅಥವಾ ಒಂದು ವೇಳೆ ಸಿಕ್ಕಿದ್ರೂ ಸಹ ಇದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಈ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಶೂಟಿಂಗ್ಗೆ ಸಿದ್ಧರಾದ್ರ ನಟ ದರ್ಶನ್ ಅನ್ನೋದು ಪ್ರಶ್ನೆ. ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಅನುಮತಿ ಪಡೆದುಕೊಳ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ. ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಳ್ಳೋದಕ್ಕೆ ಸಿದ್ಧತೆ ಆಗಿದೆ. ಅವರ ಪರ ವಕೀಲರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ನಟ ದರ್ಶನ್. ಷರತ್ತುಬದ್ಧ ಜಾಮೀನು ಹಿನ್ನೆಲೆ ಅನುಮತಿ ಪಡೆದುಕೊಳ್ಳೋದು ಕೂಡ ಕಡ್ಡಾಯ. ಎಲ್ಲೇ ಹೋಗಬೇಕು ಅಂದ್ರೂ ಕೋರ್ಟ್ ಅನುಮತಿ ಬೇಕು, ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕು, ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ಹೋಗಬೇಕು. ಅಂಥದ್ರಲ್ಲಿ ಈಗ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಮತಿ ಕೊಡಬಹುದಾ, ಕೋರ್ಟ್ ಯಾವ ರೀತಿ ನೋಡುತ್ತೆ, ಇದೆಲ್ಲದರ ಬಗ್ಗೆ ಕೂಡ ತಮ್ಮ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಇದಕ್ಕೂ ಅನುಮತಿ ಕೇಳಬೇಕು ಅಂತಂದರೆ ಅಂದರೆ ಕಂಡೀಷನ್ಸು ಇತ್ತಾಗಿದ್ರೆ ಬೇಲ್ಗೆ ನನಗೆ ಒಂದು ಹೇಳಿ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ, ಇದಕ್ಕೇನು ತಗೊಳ್ಬೇಕು ಅಂತ, ಆಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕ ಲಾಭ ಏನು ಅದು ಹೇಳಿ ನನಗೆ. ಪ್ರೊಫೆಷ್ನಲಿ ಅವರಿಗೆ ಕಷ್ಟ ಆಗೋದಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕದ್ದೇನು, ಎಲ್ಲೂ ಹೋಗಂಗೆ ಹಂಗಿದೆ ಪರಿಸ್ಥಿತಿ, ಹೋಗ್ಬೋದು ಮದುವೆಗೆ ಮತ್ತೊಂದು ಅಂತೇಳಿ, ಹೆಂಗೆ ಇದು? ಜಯಪ್ರಕಾಶ್, ಏನು ಹೈಕೋರ್ಟ್ ಏಕಸದಸ್ಯ ಪೀಠ ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನನ್ನು ಮಂಜೂರು ಮಾಡುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಇದರಲ್ಲಿ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನು ವಿಚಾರಣಾಧೀನ ನ್ಯಾಯಾಲಯ ಇದೆ ಅಂದರೆ 57 CCH ವ್ಯಾಪ್ತಿಯನ್ನು ಬಿಟ್ಟು, ಅಂದರೆ ಬೆಂಗಳೂರು, ನಾವು ಜನರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಬೆಂಗಳೂರನ್ನು ಬಿಟ್ಟು ನಟ ದರ್ಶನ್ ಅನುಮತಿ ಇಲ್ಲದೆ, ಕೋರ್ಟ್ನ ಅನುಮತಿ ಇಲ್ಲದೆ ಎಲ್ಲೂ ಹೋಗುವಂತಿಲ್ಲ. ಹೀಗಾಗಿ ಏನು ಅವರ ಚಿತ್ರ ಈಗಾಗಲೇ ಅವ್ರಿಗೂ ಅರೆಸ್ಟ್ ಆಗೋದಕ್ಕೂ ಮುಂಚೆ ಆರಂಭ ಆಗಿತ್ತು ಡೆವಿಲ್ ಚಿತ್ರ. ಅದರ ಶೂಟಿಂಗ್ ಶುರುವಾಗಿತ್ತು, ಅವ್ರು ಅರೆಸ್ಟ್ ಆದಮೇಲೆ ಅದು ನಿಂತೋಗಿದೆ. ಈಗ ಮತ್ತೆ ಅದನ್ನು ಆರಂಭ ಮಾಡಬೇಕು ಅಥವಾ ಮೈಸೂರಿನಲ್ಲಿ ಶೂಟಿಂಗ್ ನಡಿಬೇಕು, ಇನ್ನೆಲ್ಲೋ ಶೂಟಿಂಗ್ಗೆ ಹೋಗಬೇಕು ಅಂತಂದರೆ ಅವರು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಅದು ಬೆಂಗಳೂರಲ್ಲೇ ನಡೆಯಂಗಿದ್ರೆ ಅದರಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ಗೆ ಯಾವುದೇ ರೀತಿಯ ಅನುಮತಿ ಬೇಕಾಗಲ್ಲ. ಆದರೆ ಬೇರೆ ಕಡೆ ಅದರ ಶೂಟಿಂಗ್ ಆಗ್ತಾಯಿದ್ರೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ ಬೇಕಾಗುವಂಥದ್ದು. ಆದರೆ ಇಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಏನಂತಂದರೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಈ ಹಂತದಲ್ಲಿ ಅವರು ಈ ಹಿಂದೆ ಮಧ್ಯಂತರ ಜಾಮೀನನ್ನು ಅನಾರೋಗ್ಯದ ನೆಪ ಒಡ್ಡಿ ಮಧ್ಯಂತರ ಜಾಮೀನು ತೆಗೆದುಕೊಂಡಿದ್ರು. ಜೊತೆಗೆ ನಂತರ ಅವ್ರ ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಈ ಎಲ್ಲ ವಿಚಾರಗಳು ಅವರ ಬೇಲ್ ಕ್ಯಾನ್ಸಲ್ ವಿಚಾರಣೆ ಸಂದರ್ಭದಲ್ಲಿ ಬರಬಹುದಾ ಅನ್ನೋ ಒಂದು ಅನುಮಾನ ದರ್ಶನ್ಗೆ ಇರ್ತಕ್ಕಂಥದ್ದು. ಹೀಗಾಗಿ ವೈದ್ಯರ ಬಳಿ ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಶೂಟಿಂಗಲ್ಲಿ ಭಾಗಿಯಾಗ್ಬೋದಾ, ಅನುಮತಿಯನ್ನು ತೆಗೆದುಕೊಳ್ಬೋದಾ, ಸಿಗುತ್ತಾ, ಅಥವಾ ಒಂದು ವೇಳೆ ಸಿಕ್ಕಿದ್ರೂ ಸಹ ಇದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಈ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಶೂಟಿಂಗ್ಗೆ ಸಿದ್ಧರಾದ್ರ ನಟ ದರ್ಶನ್ ಅನ್ನೋದು ಪ್ರಶ್ನೆ. ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಅನುಮತಿ ಪಡೆದುಕೊಳ್ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ. ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಳ್ಳೋದಕ್ಕೆ ಸಿದ್ಧತೆ ಆಗಿದೆ. ಅವರ ಪರ ವಕೀಲರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ನಟ ದರ್ಶನ್. ಷರತ್ತುಬದ್ಧ ಜಾಮೀನು ಹಿನ್ನೆಲೆ ಅನುಮತಿ ಪಡೆದುಕೊಳ್ಳೋದು ಕೂಡ ಕಡ್ಡಾಯ. ಎಲ್ಲೇ ಹೋಗಬೇಕು ಅಂದ್ರೂ ಕೋರ್ಟ್ ಅನುಮತಿ ಬೇಕು, ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಬೇಕು, ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ಹೋಗಬೇಕು. ಅಂಥದ್ರಲ್ಲಿ ಈಗ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಮತಿ ಕೊಡಬಹುದಾ, ಕೋರ್ಟ್ ಯಾವ ರೀತಿ ನೋಡುತ್ತೆ, ಇದೆಲ್ಲದರ ಬಗ್ಗೆ ಕೂಡ ತಮ್ಮ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಇದಕ್ಕೂ ಅನುಮತಿ ಕೇಳಬೇಕು ಅಂತಂದರೆ ಅಂದರೆ ಕಂಡೀಷನ್ಸು ಇತ್ತಾಗಿದ್ರೆ ಬೇಲ್ಗೆ ನನಗೆ ಒಂದು ಹೇಳಿ ಏನೆಲ್ಲ ಕಂಡೀಷನ್ಸ್ ಇದೆ ಅಂತ, ಇದಕ್ಕೇನು ತಗೊಳ್ಬೇಕು ಅಂತ, ಆಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕ ಲಾಭ ಏನು ಅದು ಹೇಳಿ ನನಗೆ. ಪ್ರೊಫೆಷ್ನಲಿ ಅವರಿಗೆ ಕಷ್ಟ ಆಗೋದಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕದ್ದೇನು, ಎಲ್ಲೂ ಹೋಗಂಗೆ ಹಂಗಿದೆ ಪರಿಸ್ಥಿತಿ, ಹೋಗ್ಬೋದು ಮದುವೆಗೆ ಮತ್ತೊಂದು ಅಂತೇಳಿ, ಹೆಂಗೆ ಇದು? ಜಯಪ್ರಕಾಶ್, ಏನು ಹೈಕೋರ್ಟ್ ಏಕಸದಸ್ಯ ಪೀಠ ನಟ ದರ್ಶನ್ ಸೇರಿ 7 ಆರೋಪಿಗಳಿಗೆ ಜಾಮೀನನ್ನು ಮಂಜೂರು ಮಾಡುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಇದರಲ್ಲಿ ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನು ವಿಚಾರಣಾಧೀನ ನ್ಯಾಯಾಲಯ ಇದೆ ಅಂದರೆ 57 CCH ವ್ಯಾಪ್ತಿಯನ್ನು ಬಿಟ್ಟು, ಅಂದರೆ ಬೆಂಗಳೂರು, ನಾವು ಜನರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಬೆಂಗಳೂರನ್ನು ಬಿಟ್ಟು ನಟ ದರ್ಶನ್ ಅನುಮತಿ ಇಲ್ಲದೆ, ಕೋರ್ಟ್ನ ಅನುಮತಿ ಇಲ್ಲದೆ ಎಲ್ಲೂ ಹೋಗುವಂತಿಲ್ಲ. ಹೀಗಾಗಿ ಏನು ಅವರ ಚಿತ್ರ ಈಗಾಗಲೇ ಅವ್ರಿಗೂ ಅರೆಸ್ಟ್ ಆಗೋದಕ್ಕೂ ಮುಂಚೆ ಆರಂಭ ಆಗಿತ್ತು ಡೆವಿಲ್ ಚಿತ್ರ.
ಗದ್ದರ ಶೂಟಿಂಗ್ ಶುರುವಾಗಿತ್ತು, ಅವ್ರು ಅರೆಸ್ಟ್ ಆದಮೇಲೆ ಅದು ನಿಂತು ಹೋಗಿದೆ. ಈಗ ಮತ್ತೆ ಅದನ್ನು ಆರಂಭ ಮಾಡಬೇಕು ಅಥವಾ ಮೈಸೂರಿನಲ್ಲಿ ಶೂಟಿಂಗ್ ನಡಿಬೇಕು, ಇನ್ನೆಲ್ಲೋ ಶೂಟಿಂಗ್ಗೆ ಹೋಗಬೇಕು ಅಂತಂದರೆ ಅವರು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಅದು ಬೆಂಗಳೂರಲ್ಲೇ ನಡೆಯಂಗಿದ್ರೆ ಅದರಲ್ಲಿ ಭಾಗಿಯಾಗೋದಕ್ಕೆ ದರ್ಶನ್ಗೆ ಯಾವುದೇ ರೀತಿಯ ಅನುಮತಿ ಬೇಕಾಗಲ್ಲ. ಆದರೆ ಬೇರೆ ಕಡೆ ಅದರ ಶೂಟಿಂಗ್ ಆಗ್ತಾ ಇದ್ರೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ ಬೇಕಾಗುವಂಥದ್ದು. ಆದರೆ ಇಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಏನಂತಂದರೆ, ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಈ ಹಂತದಲ್ಲಿ ಅವರು ಈ ಹಿಂದೆ ಮಧ್ಯಂತರ ಜಾಮೀನನ್ನು ಅನಾರೋಗ್ಯದ ನೆಪ ಒಡ್ಡಿ ಮಧ್ಯಂತರ ಜಾಮೀನು ತೆಗೆದುಕೊಂಡಿದ್ರು. ಜೊತೆಗೆ ನಂತರ ಅವರು ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಈ ಎಲ್ಲ ವಿಚಾರಗಳು ಅವರ ಬೇಲ್ ಕ್ಯಾನ್ಸಲ್ ವಿಚಾರಣೆ ಸಂದರ್ಭದಲ್ಲಿ ಬರಬಹುದಾ ಅನ್ನೋ ಒಂದು ಅನುಮಾನ ದರ್ಶನ್ಗೆ ಇರ್ತಕ್ಕಂಥದ್ದು. ಹೀಗಾಗಿ ವೈದ್ಯರ ಬಳಿ ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾನು ಶೂಟಿಂಗಲ್ಲಿ ಭಾಗಿಯಾಗ್ಬೋದಾ, ಅನುಮತಿಯನ್ನು ತೆಗೆದುಕೊಳ್ಬೋದಾ, ಸಿಗುತ್ತಾ, ಅಥವಾ ಒಂದು ವೇಳೆ ಸಿಕ್ಕಿದ್ರೂ ಸಹ ಇದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಈ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.